ವೆಲ್ಕಮ್ ಬ್ಯಾಕ್ ಜೇನುಗೂಡು ಫ್ಯಾಮಿಲಿ. ಇವತ್ತು ಸಂಡೇ ಬೆಳಗ್ಗೆ ವ್ಲಾಗ್ ಮಾಡುವಂತ, ಯಾಕೆಂದರೆ ಮಗುವಿದು ಬರ್ತ್ಡೇದು ಸೆಲೆಬ್ರೇಷನ್ ಮಾಡುವಂತ. ಮೊನ್ನೆ ಸಿಂಪಲಾಗಿ ಮಾಡಿದ್ದು ವೀಡಿಯೋ ಹಾಕಿದ್ದೆ, ಅದು ತುಂಬ ಸಿಂಪಲಾಗಿ ಮನೆಯವರೇ. ಇವತ್ತು ನೇಬರ್ಸ್ ಮಕ್ಕಳನ್ನು ಮತ್ತು ಫ್ಯಾಮಿಲಿಯವರನ್ನು ಹಾಗೆಲ್ಲ ಕರೆಸಿ ಮಾಡುವಂತ. ಹಾಗೆ ಮಕ್ಕಳಿಗೆ ಅಷ್ಟೇ ಅಲ್ಲ ಸೆಲೆಬ್ರೇಷನ್ ಮಾಡಬೇಕು ಅಂತ. ಹಾಗೆ ಅದು ನಾವು ಶೀಟ್ ಹಾಕಿಸಿದೆ ಮನೆ ಎದುರುಗಡೆ. ಅದಾಗಿ ನಾವು ಚಿಕನ್ ತೆಗೊಳ್ಳಿಕ್ಕೆ ಅಂತ ಬಂದಿದ್ದೇವೆ. ಹಸ್ಬೆಂಡಿಗೆ ನಿನ್ನೆಯಿಂದ ಜೋರು ಜ್ವರ ಆಯಿತಾ, ಬೆಳಗ್ಗೆ ಸ್ಟಾರ್ಟ್ ಆಗಿತ್ತು. ರಾತ್ರಿ ಅಂತೂ ಜ್ವರ ಬಿಡ್ತವೇ ಇರಲಿಲ್ಲ, ಫುಲ್ ನಿದ್ದೆ ಇಲ್ಲದೆ ಕೂತ್ಕೊಂಡಿದ್ದೇವೆ ಇಬ್ಬರು ಸಹ. ಹೇಗೂ ಈಗ ಬೆಳಗ್ಗೆ ಸ್ವಲ್ಪ ಕಮ್ಮಿ ಆಗಿದೆ. ಎಂತ ಅಂದರೆ ಮೀಟಿಂಗ್ ಆಯಿತಾ, ನಮ್ಮದು ಗಣಪತಿ ಸಮಿತಿದು 1 ವರ್ಷಕ್ಕೊಮ್ಮೆ ದೊಡ್ಡ ಮೀಟಿಂಗ್ ಆಗ್ತದೆ. ಅದು ಅಂದರೆ ಎಲ್ಲ ಅಧ್ಯಕ್ಷರು ಅದೆಲ್ಲ ಚೇಂಜ್ ಆಗೋದು. ಹಾಗೆಯೇ ಅಷ್ಟು ಬ್ಯುಸಿ ಇದ್ದರೆ ಒಮ್ಮೆ ನಾನು ಮೀಟಿಂಗ್ಗೆ ಬಂದೆ ಬರಬೇಕು ಅಂತ. ಅಲ್ಲಿಂದ ಸೀದಾ ನಾನು ಮನೆಗೆ ಬಂದೆ. ಒಂದು 10 ಗಂಟೆ ಆಗಿತ್ತು ಬರುವಾಗಲೇ. ಬಂದಿನ್ನು ಚಿಕನ್ ಎಲ್ಲ ಕ್ಲೀನ್ ಮಾಡಬೇಕಲ್ಲ, ಹಾಗೆ ಅದರದ್ದು ತುಂಬ ಕೆಲಸ ಇರ್ತದೆ. ಹಾಗೆ ನಾವೇ ಮನೆಯವರು ಮಾಡುವ ಅಂತ ಹಾಗೆ ರೆಡಿ ಮಾಡ್ತಿದ್ದೇವೆ. ಚಿಕನ್ ಎಲ್ಲ ತೊಳೆದು ಒಳಗಿಂದ ಹಸ್ಬೆಂಡ್ ಮಗು ಎಲ್ಲ ಸೇರಿ ಆನಿಯನ್, ಕ್ಯಾರೆಟ್ ಅದೆಲ್ಲ ಬೇಕಲ್ಲ, ಅದೆಲ್ಲ ಕಟ್ ಮಾಡ್ತಿದ್ದಾರೆ. ಇನ್ನೊಂದು ಕೆಲಸ, ನಾವು ಒಳಗಿಂದ ರೈಸಿಗೆ ಇಡ್ತಿದ್ದೇವೆ. ಅಂದರೆ ಬಿರಿಯಾನಿ ಮಾಡುವಂಥ ಪ್ಲ್ಯಾನ್ ಇತ್ತು. ಹಾಗೆ ನಾನು ಮತ್ತು ಚಿಕನ್ ಸೇರಿ ಅದು ರೆಡಿ ಮಾಡುವ ಅಂತ. ಅಷ್ಟಾಗುವಾಗ ನಮ್ಮದೊಂದು ಸ್ವಲ್ಪ ಕೆಲಸ ಆಗುವಾಗ ಅಕ್ಕ ಮಾಮಿ ಎಲ್ಲ ಬಂದರು. ಮತ್ತು ಬಿರಿಯಾನಿ ನಾನು ಮತ್ತು ಚಿಕನ್ ಅಂತ ಮಾಡೋದಿತ್ತು ಪ್ಲ್ಯಾನ್. ಅಂದರೆ ಮತ್ತು ಇದು ಯಾರಂದರೆ ಚಿಕ್ಕಮ್ಮನವರ ಮ್ಯಾನೇಜರ್, ತುಂಬ ಸಲ ಹೇಳಿದ್ದಾನೆ, ಫ್ಯಾಮಿಲಿ ಫ್ರೆಂಡ್. ಹಾಗೆ ಅವರು ಹೋಟೆಲಲ್ಲಿ ಉಂಟಾಯ್ತು ಅವರಿಗೆ. ಹಾಗೆ ಅವರನ್ನು ಕರೆಸಿದ್ದೆವು. ಪಾಪ ಅವರು ಬ್ಯುಸಿ ಇದ್ದರೆ ಸಹ ಬಂದು ನಮಗೆ ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ. ಅಂದರೆ ತುಂಬ ಜನರಿಗೆ ಮಾಡಲಿಕ್ಕಿತ್ತು. 60 ಜನರದ್ದು ಪ್ಲ್ಯಾನ್ ಇತ್ತು. ಒಂದು 20 kg ಚಿಕನ್ ಇತ್ತು, 7 kg ರೈಸ್ ಇತ್ತು. ಹಾಗೆ ಅವರು ಬಂದು ನಮಗೆ ತುಂಬ ಹೆಲ್ಪ್ ಮಾಡಿದರು. ಹಾಗೆಲ್ಲರೂ ಸೇರಿ ಒಂದು ಬಿರಿಯಾನಿ ಸಂದದಲ್ಲಿ ಆಯಿತು. ಚಿಕ್ಕಮ್ಮನಿಗೆ ನಾನ್ ವೆಜ್ ತಿನ್ನಲಿಕ್ಕಿಲ್ಲ ಆಯಿತಾ, ಆದರೆ ಸಹ ಅವರು ಬಂದಿದ್ದಾರೆ. ನಾವು ಚೂರಿ ಮಾಡಿ ಕರೆದದ್ದು ಬನ್ನಿ ಬನ್ನಿ ಅಂತ. ಅಂದರೆ ಅವರ ಮಾವ ತೀರಿ ಹೋಗಿದ್ರು, ಅದಕ್ಕೆ ಬರುವುದಿಲ್ಲ ಅಂತಲೇ ಹೇಳಿದರು. ನಾವು ತುಂಬ ಚೊರೆ ಮಾಡಿ ಕರೆದು ಮತ್ತು ಬಂದಿದ್ದಾರೆ. ಹೀಗೆ ಸಹ ಮಕ್ಕಳೆಲ್ಲ ನೋಡಿ ಬಂದಿದ್ದಾರೆ. ಇನ್ನು ಸ್ವಲ್ಪ ಜನ ಬರಲಿಕ್ಕೆ ಉಂಟು. ಎಲ್ಲರೂ ಬಂದ ಮೇಲೆ ಒಂದು ಕೇಕ್ ಕಟ್ಟಿಂಗ್ ಮಾಡುವ ಅಂತ. ಕೇಕ್ ಯಾವ ಟೈಪ್ ಇತ್ತು ಅಂದಿದ್ದೀವಿ ಅಂತ ನೋಡಿ. ಕಂಡಂತೆ ಕುಡಿತು ಮನವು, ಹೂವಾಗಿ ಅರಳಿತು ತನುವು, ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು, ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು, ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ. ಆನಂದ ತುಂಬಲು ನೀನು ನಾನಲಿದೆನು.
ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ, ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ, ಹೃದಯವು ಧರಿಸಿದೆ ಈ ಜೀವ ಸೋಲುತ್ತಿದೆ. ಸಂಗಾತಿಯಾದರೆ ನೀನು ನಾ ಉಳಿದೆನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ ಅವಳಿಗಾಗಿ. ಅಲಾ 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 ಅಲಾ, ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ. ಅಲಾ ಅಲಾ, ಸೋಲು ಗೆಲುವು ಈ ಜೀವ ಅವಳಿಗೆ ಮೀಸಲು. ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಕಡಲಂತ ಕಣ್ಣೋಳೆ, ಮುಗಿಲಂತ ಮನದೋಳೆ. ಕಡಲಂತ ಕಣ್ಣೋಳೆ, ಮುಗಿಲಂತ ಮನದೋಳೆ, ನಿನ್ನಂತ ಚೆಲುವೆ ಯಾರೇ. ಹೃದಯಕ್ಕೆ ಬೆಳದಿಂಗಳ ತಾರೆ, ಸೌಂದರ್ಯ ಲಹರಿಲಿ ಮಿಂದೆದ್ದು ಬಂದೋಳೆ ಪ್ರೀತಿ. ಬಂದ ಗೆಸ್ಟ್ಗಳೆಲ್ಲ ಹೋದ್ರೆ ಆಯಿತಾ. ಹಸ್ಬೆಂಡ್ ಸ್ವಲ್ಪ ಜ್ವರದಿಂದ ಕಮ್ಮಿಯಾಗಿ ಕೂತ್ಕೊಂಡಿದ್ದಾರೆ. ಬೆಳಗ್ಗೆ ಟ್ಯಾಬ್ಲೆಟ್ ಕುಡಿದು ಸ್ವಲ್ಪ ಕಮ್ಮಿ ಆಗಿತ್ತು, ಹಾಗೆ ಒಂದು ಬಾಯಿ ಊಟ ಮಾಡಿ ಕೂತ್ಕೊಂಡಿದ್ದಾರೆ. ನನ್ನ ಮನೆಯವರೆಲ್ಲ ಪಾತ್ರೆ ತೊಳಿತಿದ್ದಾರೆ, ಎಲ್ಲರೂ ಸಹ ಸೇರಿ ಹೆಲ್ಪ್ ಮಾಡ್ತಿದ್ದಾರೆ. ಅವರಲ್ಲಿ ಇದ್ದದಕ್ಕೆ ಇಷ್ಟು ಚಂದ ಆಯಿತು ಕೆಲಸ ನಮ್ಮದು. ಎಲ್ಲರೂ ಸಹ ಒದ್ದಡಿ ಮಾಡ್ತಿದ್ರೆ ಆಯಿತು. ಒಂದು ಬೆಳಗಿಂದ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ ಮಾಡಲಿಕ್ಕೆ. ಒಂದು ತನಕ ಆಗಿತ್ತು ಎಲ್ಲ ಕ್ಲೀನ್ ಆಗುವಾಗ. ತುಂಬ ಕೆಲಸ ಇರ್ತದಲ್ಲ, ಒಂದು ಫಂಕ್ಷನ್ ಹೇಳುವಾಗ ನೋಡಿ ಈಗೆಲ್ಲ ಕ್ಲೀನಾಗಿ ಒಂದು 5 ಗಂಟೆ ಆಗಿತ್ತು. ಮತ್ತು ಅಂಗಳೆಲ್ಲ ನೀರಾಕಿ ಚೆಂದ ಗುಡಿಸಿದ್ದೇವೆ ಆಯಿತಾ. ಧೂಳೆಲ್ಲ ಸಹ ಬಂದಿರ್ತದೆ, ಅಂದರೆ ಹೊರಗಿಂದ ರೋಡ್ ಸೈಡೆಲ್ಲ ಮನೆ. ಮತ್ತು ಫಂಕ್ಷನ್ ಇರುವಾಗ ಹಾಗೆ ಒಂಥರ ಗಲೀಜಾಗಿರ್ತದೆ, ಹಾಗೆಲ್ಲ ಫುಲ್ ಕ್ಲೀನ್ ಮಾಡಿ ಎಲ್ಲ. ವಿಡಿಯೋ ನೋಡ್ತಿರುವವರು ಒಂದು ಇಲ್ಲಿಂದ ನೋಡ್ತಿದ್ದೀರಿ ಅಂತ ಕಮೆಂಟ್ ಮಾಡಿ, ನನಗೆ ಸಹ ನೋಡುವಾಗ ಖುಷಿ ಆಗ್ತದೆ ಇಲ್ಲಿಂದ ನೋಡ್ತಿದ್ದೀರಿ ಅಂತ. ಇಷ್ಟ ಆದರೆ ಸಹ ಲೈಕ್ ಮಾಡಿ ಆಯಿತಾ. ನೆನಪಲ್ಲ, ನಾನೀಗ ಅಮ್ಮನ ಮನೆಗೆ ಹೋಗ್ತಿದ್ದೀನಿ, ಸುಮ್ಮನೆ ಹೋಗುವ ಅಂತ. ಅಷ್ಟಾಗುವ ಮಗುವಿಗೆ ವೀಡಿಯೋ ಕಾಲ್ ಬಂತಾಯಿತಾ. ಅವನದ್ದು ಕ್ಲಾಸ್ಮೇಟ್ ಅವನು, ಮತ್ತು ಅವನ ತಂಗಿ, ಮತ್ತು ಅವನ ಯಾರ ಫ್ಯಾಮಿಲಿದು ಮಗು, ಹಾಗೆ ವಿಶ್ ಮಾಡ್ತಿದ್ದಾರೆ ನೋಡಿ ಕಾಲ್ ಮಾಡಿ. ನೀರಾಗಲೇನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನ ನಿನ್ನ ಅಂದ ಚಂದ ತೋರಲು,
ಕರೆದುಕೊಂಡು ಹೋಗಲು ಕೇಳದೆ ದೇವಿ ವರವ ಕೊಡಲು ಹೊಗಳದೆ ನಾರಿ ಮನಸ ಕೊಡಲು ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೋಗಲ್ಲ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ಅಲ್ಲಿ ಬಂದು ಚಿಕನಲ್ಲಿ ಲಿವರ್ ಬರ್ತದಲ್ಲ ಗಿಝರ್ಡ್ ಅದೆಲ್ಲ ಇತ್ತು, ಅದನ್ನು ಸ್ವಲ್ಪ ಮಾಡುವ ಅಂತ ನೋಡಿ ಮಗುಗೆ ಗೊತ್ತಿದ್ದಾನೆ ಅಂತ ಹಾಗೆ ಅದಕ್ಕೆ ರೆಡಿ ಮಾಡಿಕೊಂಡಿದ್ದೇನೆ. ಫಸ್ಟ್ ಟೈಮ್ ಆಯಿತು ಕುಕ್ಕರಲ್ಲಿ ಒಂದು ಚಿಕನ್ ಐಟಮ್ ಮಾಡೋದು, ಇಷ್ಟರವರೆಗೆ ಮಾಡಿರಲಿಕ್ಕಿಲ್ಲ. ಎಂತಂದರೆ ನೋಡಿ, ಒಂದು ಕುಕ್ಕರ್ ಇದು ಹೊಸದು, ಇದು ಓಲ್ಡ್ ನಮ್ಮದು ಕುಕ್ಕರ್ ಆಯಿತಾ. ಎಂಥ ವಿಷಯ ಅಂದರೆ ಪಾತ್ರೆ ಯಾವ ಸಹ ಕಾಣ್ತಿಲ್ಲ, ಎಲ್ಲಿ ಇಟ್ಟಿದ್ದಾರೆ ಆ ಮನೆಯವರೆಲ್ಲ ತೊಳೆದು. ನನಗೆ ಹುಡುಕಿ ಹುಡುಕಿ ಸಾಕಾಯಿತು ಯಾವಾಗಲೂ ಚಿಕನ್ ಮಾಡೋ ಪಾತ್ರೆ. ಹೇಗೂ ಇದು ಬಿಸಾಡಲಿಕ್ಕೆ ಅಂತ ಇಟ್ಟಿದ್ದೆ ಕುಕ್ಕರ್ ವೇಸ್ಟ್ ಅಂತ, ಅಂದರೆ ಅದರದ್ದು ವಿಸಿಲೆಲ್ಲ ಹಾಳಾಗಿ ವೇಸ್ಟ್ ಆಗಿದೆ. ಅದು ವೇಸ್ಟ್ ಆಗಿತ್ತು. ಅದಕ್ಕೆ ನೀನು ಯಾವ್ದು ದುಡುಕುವಾಗ ನನಗೆ ಕುಕ್ಕರಲ್ಲಿ ಸಿಕ್ಕಿತ್ತು, ಅದಕ್ಕೆ ಲಿವರ್ ಇವತ್ತು ಇದರಲ್ಲೇ ಮಾಡುವ ಅಂತ. ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನುವು ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನುವು ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನಲಿದೆನು. ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು. ನೈಟಿಗೆ ಸ್ವಲ್ಪ ಜನ ಇದ್ರೆ ಆಯಿತಾ, ಎಲ್ಲರೂ ಹೋದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಈಗ ಸಾಗಿ ಎಲ್ಲರ ಮನೆಯವರೆಲ್ಲ ಕ್ಲೀನ್ ಮಾಡಿ ಕೊಟ್ಟೆ ಹೋಗಿದ್ದಾರೆ. ಹೋಗುವಾಗ ನೋಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೇವೆ, ಇನ್ನು ಸೆಟ್ ಮಾಡಲಿಕ್ಕೆ ನಾಳೆ ಆಗಬೇಕಾಯ್ತಾ. ಇವತ್ತು ತುಂಬ ಲೇಟ್ ಆಗಿದೆ, ಫುಲ್ ಕೈಕಾಲೆಲ್ಲ ನೋವಾಗ್ತುಂಟು. ನೂರಾರು ಬಯಕೆಯ ಮಾಲೆ ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಹೃದಯವು ಧರಿಸಿದೆ